ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಇನ್ನು ಮುಂದೆ ನನ್ನ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ಗೆ ಹೇಳ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ. ಇನ್ನು ಮುಂದಂತೂ ದಯವಿಟ್ಟು ನಾನು ಅದು ಆ ಥರ ಹೇಳೋದೇ ಇಲ್ಲ. ಯಾಕಂದರೆ ನಿಮ್ಗೆ ಇಷ್ಟ ಬಂತು, ನನ್ನ ವೀಡಿಯೋ ಚೆನ್ನಾಗಿತ್ತು, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾನು ಎಷ್ಟು ಗೋಗರಿತಾ ಇದ್ದೀನಿ, ಎಷ್ಟು ಹೇಳ್ತಾ ಇದ್ದೀನಿ, ನೀವು ಯಾರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆಯಿತು, ನನ್ನ ವೀಡಿಯೋಸು ಚೆನ್ನಾಗಿತ್ತು ಅಂತ ಅಂದರೆ ಮಾತ್ರ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ಸೋಯಾದಿಂದ ಕರಿ ಮಾಡ್ತಾಯಿದ್ದೀನಿ. ಈ ಸೋಯಾದಲ್ಲಿ ಆಲ್ರೆಡಿ ನಾನು ಒಂದು ಕರಿ ಮಾಡಿದ್ದೆ, ಆದರೆ ಇದು ಬೇರೆ ಥರ ಕರಿ ಮಾಡ್ತಾಯಿದ್ದೀನಿ. ಯಾಕಂದರೆ ಸೋಯಾ ತುಂಬ ಒಳ್ಳೆಯದು, ತುಂಬ ಪ್ರೋಟೀನ್ ಇರೋ ಅಂಥ ಫುಡ್ ಅಂದರೆ ಸೋಯಾ. ಇನ್ನು ಬೇರೆ ಕಡೆ ಇಷ್ಟೊಂದು ಪ್ರೋಟೀನ್ ಯಾವುದೂ ಸಿಗೋದಿಲ್ಲ. ಮಟನ್ ಚಿಕನಲ್ಲಿ ಬಿಟ್ಟರೆ ಮತ್ತು ಸೋಯಾ ವೆಜ್ಜಲ್ಲಿ ಇದೇ ಜಾಸ್ತಿ. ಅದಕ್ಕೋಸ್ಕರ ನಾನು ಸೋಯಾಯಿಂದ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಅದನ್ನು ನೀರು ಕುದಿಲಿಕ್ಕಿಟ್ಟೆ, ನೀರು ಕುದ್ದು ಆದಮೇಲೆ ಅದಕ್ಕೆ ಸೋಯಾ ಹಾಕಿದೆ. ಸೋಯಾ ಹಾಕಿ ಒಂದು 2-3 ಮಿನಿಟ್ಸ್ ಒಳ್ಳೆ ಅದು ಪೂರ್ತಿ ಮೆತ್ತಗಾಗ್ಬಿಡುತ್ತೆ. ಅದನ್ನು ಕೆಳಗಿಳಿಸಿ ಅದು ನೀರು ತೆಗೆದು ಮತ್ತು ತಣ್ಣೀರು ಹಾಕಿದ್ದೀನಿ. ಅದಕ್ಕೆ ತಣ್ಣೀರು ಹಾಕಿಬಿಟ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಪೂರ್ತಿ ಈ ಥರ ಹಿಂಡಿ ತೆಗಿತಾ ಇದ್ದೀನಿ. ಅದಾದಮೇಲೆ ಅದನ್ನು ಒಂದು ಬಾಣಲಿ ಇಟ್ಟಿದ್ದೆ ನಾನು. ಸ್ವಲ್ಪ ಎಲ್ಲ ಮಡಿಕೆಯಲ್ಲೇ ನಾನು ಜಾಸ್ತಿ ಯೂಸ್ ಮಾಡೋದು. ಮಡಿಕೆ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಅದಕ್ಕೆ ಸೋಯಾ ಹಾಕಿದೆ. ಸೋಯಾ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಡೋಣ. 1-2 ಮಿನಿಟ್ಸ್ ಹಂಗೆ ಸ್ವಲ್ಪ ಫ್ರೈ ಮಾಡಿಬಿಡೋಣ. ಫ್ರೈ ಆಗಿಬಿಟ್ರೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಇಳುತ್ತೆ. ಹುಳಿ ಏನು ಹಾಕಿಲ್ಲ, ಉಪ್ಪು, ಖಾರ, ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಅದೇ ಬಾಣಲಿಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಕೊಟ್ಟಿದ್ದೀನಿ ಒಗ್ಗರಣೆಗೆ. ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ. ಕರಿಬೇವಾಗಿ ಸ್ವಲ್ಪ ಚಟ್ಪಟ್ ಅಂದಮೇಲೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಇಲ್ಲ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ 1-2 ಟೊಮಟೊ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾಯಿದ್ದೀನಿ. ಅದು ಟೊಮಟೊ ಹಾಕಿದ್ದಕ್ಕೆ ಸ್ವಲ್ಪ ಅಷ್ಟೇ ಮಿಕ್ಸಿ ತೊಳೆದು ಹಾಕಿರೋದಷ್ಟೇ ನೀರು, ಒಂದು ಅರ್ಧ ಕಪ್, 1/4 ಕಪ್ ಅಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದೇ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಪೇಸ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದೇ ಗ್ರೀನ್ ಚಟ್ನಿ ಮಾಡ್ತೀವಲ್ಲ ಆ ಥರ ಪೇಸ್ಟನ್ನು ನಾನು 1 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಅದು 1 ಸ್ಪೂನ್ ಆದಮೇಲೆ ಯಾವುದನ್ನು ನಾನು ಪೇಸ್ಟ್ ಹಾಕ್ತಾಯಿಲ್ಲ. ಅದಕ್ಕೋಸ್ಕರ ಥಿಕ್ನೆಸ್ ಬರಲಿ ಅಂತ ಒಂದು ಅರ್ಧ ಕಪ್ಪು ನಾನು ಮೊಸರು ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನು ನಾನು ಖಾರದ ಪುಡಿ ಮತ್ತು 1 ಸ್ಪೂನ್ ನಾನು ಧನಿಯಾ ಪುಡಿ ಅಂದರೆ ನಾನು ಮಸಾಲೆ ಪುಡಿ ಮನೆಗೆ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಬೇಕಾಗುತ್ತೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ನಾವು ಸೋಯಾ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಸೋಯಾ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬೇಕು. ಇದು ಸ್ವಲ್ಪ ಗ್ರೇವಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ತಿಕ್ಕಾಗಿದ್ದರೆ ಇದು ಚಪಾತಿಗೆಲ್ಲ ಕರಿ ಥರ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಣ. ಅದಕ್ಕೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ನಾನು ಕಸ್ತೂರಿ ಮೆಂತ್ಯ ಸೇರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಎಲ್ಲವೂ ಕುದ್ದು ರೆಡಿಯಾಗಿರೋದ್ರಿಂದ ಬಾಯಿಲ್ ಆಗಿರುತ್ತೆ. ಅದಕ್ಕೆ ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳಲ್ಲ. ಒಂದು 5 ಮಿನಿಟ್ಸ್ ಇದನ್ನು ಬಾಯಿಲ್ ಮಾಡಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಅದು ಸೋಯಾ ಕರಿ ರೆಡಿ ಆಗಿಬಿಟ್ಟಿದೆ. ಅದಾದಮೇಲೆ ನಾನು ಇನ್ನೊಂದು ಮಡಿಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ಗೆ ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣ್ಸಿಕಾಯಿ, ಕರಿಬೇವು ಇದೆಲ್ಲ ತಗೊಂಡಿದ್ದೀನಿ. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ತೋರಿಸ್ತೆ. ಡ್ರೈ ಫ್ರೂಟ್ಸ್ ನನ್ನ ಮಕ್ಕಳು ಎದ್ದಿರೋ ಕಾರಣಕ್ಕೆ ಅವ್ರಿಗೆ ಡ್ರೈ ಫ್ರೂಟ್ಸ್ ಕೊಡಲಿಕ್ಕೆ, ಜ್ಯೂಸ್ ಮಾಡಿಕೊಡ್ಲಿಕ್ಕೆ ತಗೊಂಡೋದೆ ಅಷ್ಟೇ. ನಾನು ಆಲೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡೋದು ನಿಮಗೆ ತೋರಿಸಿರೋದ್ರಿಂದ ಅದನ್ನೇನು ಮಾಡಿ ತೋರಿಸ್ಲಿಲ್ಲ. ಅದಕ್ಕೆ ಈ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ಇದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಒಂದು 5-6 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. 1 ಕ್ಯಾಪ್ಸಿಕಮ್, ದಪ್ಪ ಸೈಜಿಂದು 1 ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದೆಲ್ಲ ಫ್ರೈ ಆದಮೇಲೆ ನಾನು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ 1 ಸೀದಾ ತಗೊಂಡಿದ್ದೀನಿ. ಇದು ಸ್ವಲ್ಪ ಹಸಿದೆ ಇರೋದ್ರಿಂದ ಇದು ಬೇಗ ಕುಕ್ ಆಗಿಬಿಡುತ್ತೆ. ಇದೇನು ಜಾಸ್ತಿ ಹೊತ್ತೇನು ಟೈಮ್ ತಗೊಳ್ಳೋದಿಲ್ಲ. ಮತ್ತು ನಾವು ಇದು ಕುಕ್ಕರ್ನ ಕೂಗ್ಸೋ ನೆಸಿಟಿನೂ ಇರಲ್ಲ, ಹಾಗೆ ಡೈರೆಕ್ಟಾಗಿ ಬಾಯ್ಲ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಫ್ರೈ ಮಾಡಲಿಕ್ಕೆ. ಉಪ್ಪು ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಒಂದು 2-3 ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ. ಇದು ಟೈಮ್ ಏನು ತಗೊಳ್ಳೋದಿಲ್ಲ. ಒಂದು 2-3 ಮಿನಿಟ್ಸ್ ಒಳಗೆ ಅದು ಬೇಗ ಕುಕ್ ಆಗಿಬಿಡ್ತವೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. 1 ಸ್ಪೂನಷ್ಟು ನಾನು ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಗ್ರೀನ್ ಚಟ್ನಿ
ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ. ಪೂರ್ತಿ ಫ್ರೈ ಆದಮೇಲೆ ನಾವು ಅನ್ನ ಮಾಡಿ ರೆಡಿ ಮಾಡಿ ಇಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅನ್ನನ ಸ್ವಲ್ಪ ಬಸ್ತ್ರೆ ಈ ಥರ ಉದುರಾಗಿ ಬರುತ್ತೆ. ಯಾವಾಗಲೂ ನಾವು ಬಾಸುಮತಿ ರೈಸೇ ತಾಣಕ್ಕಾಗೋದಿಲ್ಲಲ್ಲ, ಅದನ್ನು ನಾವು ಮಾಮೂಲಿ ಅಕ್ಕಿನೇ ಬಸಿಯೋದ್ರಿಂದ ಈ ಥರ ಪೂರ್ತಿ ಉದುರಾಗಿ ಬಾಸುಮತಿ ರೈಸ್ ಥರನೇ ಬರುತ್ತೆ. ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕಬೇಕು. ಒಂದು ಅರ್ಧ ನಿಂಬೆಹಣ್ಣು ಹಿಂಡೋದ್ರಿಂದ ಅನ್ನ ಪೂರ್ತಿ ಉದುರಾಗಿ ಬರುತ್ತೆ. ಈಗ ಅದನ್ನು ಪೂರ್ತಿ ಚೆನ್ನಾಗೆ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ. ಸ್ವೀಟ್ ಕಾರ್ನ್ ಫ್ರೈಡ್ ರೈಸು ರೆಡಿ ಆಗಿಬಿಡುತ್ತೆ. ಈಗ ಅದೇ ಸ್ವೀಟ್ ಕಾರ್ನಿಂದ ನಾವು ಕೋಸಂಬರಿ ಮಾಡ್ತಾಯಿದ್ದೀನಿ. ಕೋಸಂಬರಿಗೆ ನಾನು ಇದನ್ನೇನು ಸ್ವೀಟ್ ಕಾರ್ನ ಕುಕ್ ಮಾಡಿಲ್ಲ, ಬಾಯ್ಲ್ ಮಾಡಿಲ್ಲ, ಹಸಿ ಸ್ವೀಟ್ ಕಾರ್ನ್ ಹಾಕಿ ಕೋಸಂಬರಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ, ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೀವು ಬೇಕಾದ್ರೆ ಇದಕ್ಕೆ ಖಾರದ ಪುಡಿ ಸೇರಿಸ್ಕೋಬೋದು, ಇಲ್ಲ ಗ್ರೀನ್ ಹಸಿ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಅದಾದಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸ್ವೀಟ್ ಕಾರ್ನ್ ಕೋಸಂಬರಿ ರೆಡಿ ಆಗುತ್ತೆ. ಇದಕ್ಕೆ ಹಸಿಕಾಯಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿಕಾಯಿ ನಮ್ಮ ಮನೆಗೆ ನಾವು ಯೂಸ್ ಮಾಡೋದಿಲ್ಲ, ತಿನ್ನೋದಿಲ್ಲ ನನ್ನ ಮಕ್ಕಳು ಹಸಿಕಾಯ, ಅದಕ್ಕೋಸ್ಕರ ನಾನು ಹಸಿಕಾಯಿ ಹಾಕ್ತಾಯಿಲ್ಲ. ನೀವು ಹಾಕಿರೂ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೋಸ್ಕರ ಮಾಡೋದ್ರಿಂದ ನಾನು ಅಷ್ಟೇ ಮಾಡ್ಕೊಂಡೆ. ಈಗ ಚಪಾತಿ ನಾವೆಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರ್ತಾ ಇರುತ್ತೆ. ಇದೆಲ್ಲ ಮಾಡೋದಕ್ಕಿಂತ ಮುಂದಾಗೆ ನಾನು ಚಪಾತಿ ಹಿಟ್ಟನ್ನು ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ. ಚಪಾತಿ ಹಿಟ್ಟು ಸ್ವಲ್ಪ ಬೇಗ ಕಲಸಿಡೋದ್ರಿಂದ ಅದು ಚಪಾತಿ ಮಾಡ್ಬೇಕಾದ್ರೆ ನೀಟಾಗಿ ಸ್ಮೂತಾಗಿ ಚಪಾತಿ ಬರ್ತವೆ. ಚಪಾತಿ ಹಾಗೆ ಕಲಸಿ ಹಾಗೆ ಮಾಡೋದ್ರಿಂದ ಚಪಾತಿ ರಫ್ ಆಗಿಬಿಡುತ್ತವೆ. ಅದಕ್ಕೋಸ್ಕರ ಚಪಾತಿನ ಏನೇ ಇದ್ದರೂ ಒಂದು 1/2 ಅವರ್ ಆದ್ರೂ ನೆನೆಲಿಕ್ಕೆ ಬಿಡಬೇಕು, ಮತ್ತು ಚೆನ್ನಾಗಿ ನಾದಬೇಕು. ನಾದಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಈಗ ನಾನು ಮಸಾಲೆ ಚಪಾತಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಯಾವಾಗಲೂ ಒಂದೇ ಥರ ಚಪಾತಿ ತಿಂದು ಅಭ್ಯಾಸ ಆಗಿರೋದ್ರಿಂದ ಮಸಾಲೆ ಚಪಾತಿ 1 ಸ್ಪೂನನ್ನು ಬಟರ್ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅದು ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಅದಕ್ಕೆ ಸ್ಪ್ರೆಡ್ ಮಾಡೋಣ. ಈ ಥರ ಅದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ರೆ ಚಪಾತಿ ಮಸಾಲ ಚಪಾತಿ ಚೆಂದಾಗಿ ಇರುತ್ತೆ. ಒಂದೊಂದು ಸರಿ ಯಾವಾಗಲೂ ಒಂದೇ ಥರ ಚಪಾತಿ ತಿಂದು ಸಾಕಾಗಿರೋದ್ರಿಂದ ಈ ಮಸಾಲ ಚಪಾತಿ ಚೆನ್ನಾಗಿರುತ್ತೆ. ಇದನ್ನು ನಾನು ಈ ಥರ ರೋಲ್ ಮಾಡ್ತಾಯಿದ್ದೀನಿ. ಈ ಥರ ರೋಲ್ ಮಾಡೋದ್ರಿಂದ ಇದು ಪರೋಟ ಥರ ಬರುತ್ತೆ. ಸ್ವಲ್ಪ ಲೇಯರ್ ಬಂದ್ರೂ ಅದು ಸ್ವಲ್ಪ ಗಟ್ಟಿ ಚೆಂದಿರುತ್ತೆ. ಸೇಮ್ ಪರೋಟ ಥರನೇ ಇರುತ್ತೆ ಇದು. ಈ ಥರ ರೋಲ್ ಮಾಡೋದ್ರಿಂದ ನಾನು ಈ ಥರ ರೋಲ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಥರ ಬೇರೆ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಕೂಡ ನೋಡಿ, ನಿಮ್ಗೆ ಯಾವುದು ಇಷ್ಟ ಅನಿಸುತ್ತೋ ಅದು ಮಾಡ್ಕೋಬೋದಾಗಿರುತ್ತೆ. ಎರಡೂ ಚಪಾತಿ ನೋಡಿದರೆ ಯಾವುದು ಬೆಟ್ರು ಅಂತ ಗೊತ್ತಾಗುತ್ತೆ. ಕಮೆಂಟ್ಸ್ ಮಾಡಿ ಹೇಳಿದರೆ ನಾನು ನೆಕ್ಸ್ಟ್ ಟೈಮ್ ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಪ್ಲೀಸ್ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ಸ್ ಆದರೂ ಮಾಡಿ ಕೊನೆ ಪಕ್ಷ. ಈಗ ಚಪಾತಿ ಬೇಯಿಸ್ತೀವಲ್ಲ ಮಾಮೂಲಿ ಅದೇ ಥರ ಚಪಾತಿ ಬೇಯಿಸೋಣ. ಸ್ವಲ್ಪ ಆಯಿಲ್ ಹಾಕಿ ನಾನು ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಯಾರೇ ಡಾಕ್ಟ್ರ್ ಪ್ರಕಾರ ಆಯುರ್ವೇದಿಕ್ ಪ್ರಕಾರ ಕೇಳಿದರೆ ಎಲ್ಲರೂ ಪ್ರಿಪೇರ್ ಮಾಡೋದೇ ಈಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆ ಅಂದರೆ ಗಾಣದ ಎಣ್ಣೆ ಯೂಸ್ ಮಾಡಿದರೆ ಭಾಳ ಒಳ್ಳೆಯದು. ಗಾಣದ ಎಣ್ಣೆನೇ ತಂದು ಯೂಸ್ ಮಾಡಬೇಕು. ನಾವು ಅದು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಲಿಕ್ಕೂ ಕೊಬ್ಬರಿ ಎಣ್ಣೆ ಅದೇ ಯೂಸ್ ಮಾಡ್ತೀನಿ, ಮತ್ತು ಅಡಿಗೆ ಕೂಡ ಅದೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಚೆನ್ನಾಗಿರುತ್ತೆ. ಯಾಕಂದರೆ ಹೆಲ್ತ್ಗೋಸ್ಕರ ಸ್ವಲ್ಪ ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ. ಆರೋಗ್ಯ ದೃಷ್ಟಿಗೋಸ್ಕರ ನಾವು ಏನು ಬೇಕಾದ್ರೂ ರಿಸ್ಕ್ ತಗೊಂಬಕ್ಕೆ ರೆಡಿ ಇರಬೇಕು. ಇದನ್ನು ನಾನು ತ್ರಿಕೋನ ಅದೇ ಥರ ಮಸಾಲೆ ಹಾಕಿಬಿಟ್ಟು ತ್ರಿಕೋನ ಹಾಕೋಗಿ ಲಟ್ಟಿಸ್ತಾ ಇದ್ದೀನಿ. ಈ ಥರ ಲಟ್ಸೋದ್ರಿಂದ ಚಪಾತಿ ಸ್ಮೂತಾಗಿ ಬರುತ್ತೆ. ಆ ಥರ ಲಟ್ಸಿದ್ರೆ ಪರೋಟ ಥರ ಬರುತ್ತೆ. ಈ ಥರ ಲಟ್ಸಿದ್ರೆ ಸ್ಮೂತಾಗಿ ಮಾಮೂಲಿ ಚಪಾತಿ ಬರ್ತಾವಲ್ಲ ಸ್ಮೂತಾಗಿ ಆ ಥರ ಪೂರಿ ಥರ ಉಬ್ಬುತ್ತೆ, ಚೆಂದಾಗಿರುತ್ತೆ. ಈಗ ಇದು ಬೆಳಗ್ಗೆ ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ನನ್ನ ಮಕ್ಕಳು ಇನ್ನೂ ಪೂರ್ತಿ ಇಬ್ಬರು ಎಲ್ಲ ಮಲಗಿಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಹಾಲಿಡೇಸ್ಗಂತ ಬಂದಿರ್ತಾರೆ ಅನ್ನೋದ್ರಿಂದ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಏನು ಬೇಕು ಅದನ್ನು ಬೆಳಗ್ಗೆ ಮಾಡಿರ್ತೀನಿ. ನಾನು ನೈಟೇ ಕೇಳಿರ್ತೀನಿ ಏನು ಮಾಡಬೇಕು ಅಂತ ಕೇಳಿರ್ತೀನಿ. ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಟ್ರೈ ಮಾಡ್ತಾಯಿರ್ತೀನಿ. ಇಲ್ಲ ನಿನ್ಗೆ ಇಷ್ಟ ಬಂದಿದ್ದು ನೀನು ಯಾವುದಾದ್ರೂ ಮಾಡು ಅಂತ ಅಂದರೆ ನನಗಿಷ್ಟ ಬಂದಿದ್ದೆ ನಾನು ಮಾಡ್ತೀನಿ. ಇಲ್ಲಾಂದರೆ ಅವರು ಕೇಳಿದ್ದನ್ನು ನಾನು ಮಾಡಿಕೊಡ್ತಾಯಿರ್ತೀನಿ. ಅವ್ರಿಗಂತೂ ನಾನು ಈಗೊಂದು ವಾರ ಇರ್ಲಿಕ್ಕಂತ ಬಂದಿರ್ತಾರೆ. ಒಂದು ವಾರಕ್ಕೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವಾಗ ಬೇಕಾದ್ರೂ ಎದ್ದಳ್ಳಿ, ಯಾವಾಗ ಬೇಕಾದ್ರೂ
ಮಲ್ಕೊಂಡ್ಲಿ ಏನು ಬೇಕಾರೋ ಎಷ್ಟು ಬೇಕಾರೋ ಟಿ ವಿ ನೋಡಲಿ ಅನ್ನೋದು ಅವ್ರಿಗೆ ಸ್ವಲ್ಪ ಫ್ರೀ ಬಿಟ್ಬಿಟ್ಟಿರ್ತೀನಿ. ಯಾಕಂದರೆ ಅಲ್ಲಿ ಅವರು ಪೀಕ್ ಟೈಮಲ್ಲಿ ಅವ್ರು ಹೆಂಗೆ ಅವ್ರ ಇಷ್ಟದಂತೆ ಅಲ್ಲಿ ಇರೋಕ್ಕಾಗೋದಿಲ್ಲ. ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ಅವರು ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ, ಅಲ್ಲೆಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಾಗಾದರೂ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಫ್ರೀ ಆಗಿರಲಿ ಅನ್ನೋ ಉದ್ದೇಶದಿಂದ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಅವ್ರೀಗ ಪೂರ್ತಿ ಬೆಳಗ್ಗೆ ಎದ್ದು 10 ಗಂಟೆ ಆಗಿದೆ, ಈಗ ಫ್ರೆಶಪ್ ಆಗಿ ಈಗ ರೆಡಿಯಾಗಿ ಬರ್ತಾಯಿದ್ದಾರೆ. ಈಗ ಬಂದಮೇಲೆ ಈಗ ಅವ್ರಿಗೆ ತಿಂಡಿ ಜೋಡಿಸಿ ತಿಂಡಿ ಕೊಡ್ತಾಯಿದ್ದೀನಿ ನಾನು. ಅವ್ರು ಎದ್ದಾದಮೇಲೆ ಅವ್ರಿಗೆ ಸ್ವಲ್ಪ ಅವಾಗೇ ನೀರು ಕೊಡೋದು ಎಲ್ಲ ಒಂದೇ ಟೈಮ್ ಅಟ್ ಎ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ನೀರು ಬಿಸಿ ನೀರು ಆವಾಗಲೇ ಕೊಡಬೇಕು, ಜ್ಯೂಸು ಆವಾಗಲೇ ಕೊಡಬೇಕು. ಅದಾದಮೇಲೆ ಊಟಕ್ಕೆ ಕೂಡ ಏನು ಮಾಡೋಕ್ಕಾಗ ಲೇಟ್ ಆಗಿಬಿಡುತ್ತೆ ಅನ್ನೋ ದೃಷ್ಟಿಯಿಂದ ನಾನು 10:30ಗೆ ಎಲ್ಲದನ್ನು ಕೊಡ್ತಾಯಿರ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ, ನನ್ನ ವೀಡಿಯೋಸ್ಗೆ ಕಮೆಂಟ್ಸ್ ಆದರೂ ಕೊನೆ ಪಕ್ಷ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ತಾಳ್ಮೆಯಿಂದ ನಾನು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.